ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸಂಡೇ ನೈಟು ಮೂವಿಗೆ ಹೊರಟಿದ್ವಿ. ಸೊ 7:30 ಅಂತ ಹೇಳಿದ್ರು, ಅಭಿ ಬುಕ್ ಮಾಡಿದ್ದು. ಸೊ ಸಡನ್ನಾಗಿ ನೋಡಿದ್ರೆ 7ಗೆ ಇತ್ತು. ಸೊ ಬೇಗ ಬೇಗ ಫಾಸ್ಟಾಗಿ ರೆಡಿ ಆಗಿದೆ. ಸೊ ನಾನು ಆ್ಯಕ್ಚುಲಿ ಜೀನ್ಸ್ ಹಾಕೊಳ್ಳೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ಸೊ ಯಾವ ಡ್ರೆಸ್ ಸಿಕ್ತೋ ಅದನ್ನೇ ಅರ್ಜೆಂಟಾಗಿ ಹಾಕ್ಕೊಂಡು ಹೊರಟ್ವಿ. ಸೊ ಅದು ಫಾಸ್ಟಾಗೆ ಹೋಗ್ತಿದ್ರು. ಆ್ಯಕ್ಚುಲಿ 7:30ಗೆ ಅಂತ ಹೇಳಿದ್ದು ನನಗೆ. 7:30 ಅಲ್ವಾ ಅಂತ ಲೇಟ್ ಮಾಡಿಕೊಂಡ್ರೆ 7ಗೆ ಇದೆ ಅಂತ ಮೆಸೇಜ್ ಬಂತು. ಸೊ ಹಂಗಾಗಿ ಫಾಸ್ಟಾಗಿ ಹೊರಟ್ವಿ ಹೋಗೋಣ ಅಂತ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇರಲಿಲ್ಲ. ಶಾನು ಅಂತೂ ಏನಕ್ಕೋ ಗೊತ್ತಿಲ್ಲ, ಒಂದು 3 ಡೇಸಿಂದ ಮೂವಿಗೆ ಹೋಗಬೇಕು ಅಂತ ಕೇಳ್ತಾನೆ ಇದ್ಲು. ಹಂಗಾಗಿ ಸ್ಯಾಟರ್ಡೇನೇ ಹೋಗೋಣ ಅಂದರೆ ನಾನು ಬೇಡ ಅಂತ ಅಂದೆ. ಹಂಗಾದ್ರೆ ಸಂಡೇ ನಮ್ಗೆ ಹೇಳ್ದಲೇ ಬುಕ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಸೊ ಹಾಗಾಗಿ ಹೋಗಿದ್ದು. ಅಲ್ಲಿ ಹೋದ್ರೆ ಅಂತೂ ತುಂಬ ಜನ, ಟ್ರಾಫಿಕ್ ಆಗ್ಬಿಡ್ತು. ಒಳಗಡೆನೇ ವೆಹಿಕಲ್ಸು ಅಷ್ಟೊಂದಿದ್ದಾವೆ ನೋಡಿ. ಸೊ ಪಾರ್ಕಿಂಗ್ ಅಂಡರ್‌ಗ್ರೌಂಡಲ್ಲಿ ಪಾರ್ಕಿಂಗ್ ಇದೆ, ಅಲ್ಲೇ ತುಂಬ ವೆಹಿಕಲ್ಸ್ ಇದೆ. ಅದಾದಮೇಲೆ ಮತ್ತೆ ಹೊರಗಡೆ ಕೂಡ ಪಾರ್ಕಿಂಗ್ ಇದೆ, ಅದು ಫಿಲಪ್ ಆಗಿದೆ. ಸೊ ಬೈಕ್ ಹಾಕೋದಕ್ಕಂತೂ ನಮಗೆ ಗಾಡಿ ಸ್ಪೇಸೇ ಸಿಗ್ತಿರ್ಲಿಲ್ಲ, ಅಷ್ಟು ಇದಾಗಿತ್ತು. ಮತ್ತೆ ಅಲ್ಲಿ ಹೋದ್ರೆ ಕ್ಯೂ ಬೇರೆ ಇತ್ತು. ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಕ್ಯೂ ಅಲ್ಲಿ ನಿಂತ್ಕೊಂಡು ನಮಗೆ ಟೈಮ್ ಆಗಿತ್ತಲ್ಲ, ಸೊ ಶೋ ಇತ್ತಲ್ಲ, ಹಾಗಾಗಿ ಬಿಟ್ಟರು ಬೇಗನೆ. ಒಳಗಡೆ ಹೋದ್ವಿ. ಸೊ ನಾವು ಹೋಗಿ ಆಲ್ರೆಡಿ ಜಸ್ಟ್ ಅವಾಗ ತಾನೇ ಇನ್ನೂ ಸ್ಟಾರ್ಟ್ ಆಗ್ತಿತ್ತು, ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ಒಳಗಡೆ ಹೋಗಿ ನಮ್ಮ ಸೀಟ್ ಹುಡ್ಕೋ ಅಷ್ಟರಲ್ಲಿ ಲೈಟ್ ಆಫ್ ಆಗಿಬಿಟ್ಟಿತ್ತು. ಲೈಟ್ ಆಫ್ ಆದಮೇಲೆ ನಮ್ಮ ಸೀಟ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಾವು ನಮ್ಮದು ಇದ್ದಿದ್ದು ಆ್ಯಕ್ಚುಲಿ ಎಫಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ವಿ. ಮತ್ತೆ ಅವ್ರನ್ನ ಕೇಳಿದಾಗ ಇಲ್ಲ ನೆಕ್ಸ್ಟ್ ಇದೆ ಹೋಗಿ ಅಂತಂದರು. ಅಲ್ಲಿ ಬಂದು ಮತ್ತೆ ಕೂತ್ಕೊಂಡ್ವಿ. ಟೈಮ್ ಆಗಿತ್ತಲ್ಲ, ಹಂಗಾಗಿ ನಾವೇನು ತೊಗೊಂಡು ಬಂದಿರಲಿಲ್ಲ ಒಳಗಡೆ ಪಾಪ್ಕಾರ್ನ್ ಏನೂ ಮುಂಚೆನೇ. ಇವಳಂತೂ ಒಳಗಡೆ ಬಂದು ಕೂತ್ಕೊಂಡು ಮೂವಿ ಸ್ಟಾರ್ಟ್ ಆಗ್ತಾರೆ ನನಗೆ ಪಾಪ್ಕಾರ್ನ್ ಬೇಕು ಅಂತಿದ್ಲು. ಮತ್ತೆ ಹೋಗಿ ಪಾಪ್ಕಾರ್ನ್ ತೊಗೊಂಡು ಕೊಟ್ಟರು. ಮತ್ತು ಜ್ಯೂಸ್ ಬೇಕು ಅಂತಿದ್ದಾಳೆ. ಹಂಗೂ ಹಿಂಗೆ ಮಾಡಿಸ್ಬಿಟ್ಟು ಇಂಟರ್ವೆಲಲ್ಲಿ ತೊಗೊಂಡು ಕೊಟ್ವಿ ಅವಳಿಗೆ ಜ್ಯೂಸು. ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾವು ಆಚೆ ಬಂದು ನೋಡಿದ್ರೆ ಮಳೆ ಬಂದಿತ್ತು. ಸೊ ಮೂವಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಮಳೆ ಬಂದು ನಿಂತ್ಬಿಟ್ಟಿತ್ತು. ಸೊ ಮೂವಿ ಮಾತ್ರ ಸಕ್ಕತ್ತಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಅವಳಿಗಂತೂ ಇಷ್ಟ ಆಯಿತು ಮೂವಿನೂ. ಮತ್ತು ಅವಳಿಗೆ ಸಾಂಗ್ ಇಷ್ಟ, ಬ್ಯಾಂಗಲ್ ಬಂಗಾರಿ. ಹಾಗಾಗಿ ಹೋಗ್ಬೇಕು ಅಂತಿದ್ಲು ಫಿಲಮಿಗೆ. ಅದು ನೋಡಬೇಕು ಅಂತಿದ್ದಲ್ಲ, ಹಾಗಾಗಿ ಕರ್ಕೊಂಡೋದ್ವಿ. ಲಾಸ್ಟ್ ಸೀನ್ ಅಂತೂ ಅವಳಿಗೆ ತುಂಬ ಇಷ್ಟ ಆಯಿತು. ಅದು ಒಂಥರ ಜೋಕರ್ ಥರ ಬರ್ತಾರೆ. ಹಾಗಾಗಿ ಅವಳಿಗೆ ತುಂಬ ಎಷ್ಟು ಖುಷಿಪಟ್ಲು ಅಂತಂದರೆ ನಗಾಡ್ತಿದ್ಲು ಆ ಸೀನ್ ಬಂದಿದ್ದ ತಕ್ಷಣ. ಸೊ ನಾವು ಮೂವಿ ಎಲ್ಲ ನೋಡಿಕೊಂಡು ಮನೆಗೆ ರಿಟರ್ನು 10:30ಗೆ ರಿಟರ್ನ್ ಬಂದಿದ್ದೆ ನಾವು ಮನೆಗೆ. ಸೊ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ನೆಕ್ಸ್ಟ್ ಮಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು 5:30ಗೆ ಎದ್ದೆ. ಸೊ ಎದ್ದು ನನಗೆ ಸಾಂಬಾರು ಮತ್ತು ತಿಂಡಿ ಎರಡೂ ಮಾಡಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಬೇಗ ಎದ್ದೆ. 5:30ಗೆ ಎದ್ದು ಸೊ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಮಾರ್ನಿಂಗು. ಸೊ ಅದು ಆ್ಯಕ್ಚುಲಿ ಮಾರ್ನಿಂಗ್ ಕತ್ತಲೆ ಇತ್ತು. ಲೈಟ್ ಹಾಕಿರೋದಕ್ಕೆ ಸ್ವಲ್ಪ ಬೆಳಕು ಕಾಣಿಸ್ತಿದೆ ಅಷ್ಟೇ ನೋಡಿ. ಲೈಟ್ ಹಾಕಿದ್ದೆ ಆಚೆದು, ಹಂಗಾಗಿ ಇಷ್ಟು ಬೆಳಕು ಬಂದಿದೆ. ಸ್ವಲ್ಪ ಇನ್ನೂ ಕತ್ಲೆನೇ ಇತ್ತು. ನನಗೆ ಮಾರ್ನಿಂಗು ಕೆಲ್ಸಕ್ಕೆ ಹೋಗ್ಬೇಕಲ್ವ, ಸೊ ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಡುಗೆನೂ ಮಾಡಬೇಕು ಅಂದರೆ. ಹಂಗಾಗಿ ಅವತ್ತು ಒಂದು ಸ್ವಲ್ಪ 1 ಅವರ್ ಬೇಗ ಎದ್ದೊಳ್ತೀನಿ ಅಷ್ಟೇ ಸಾಂಬಾರು ಮಾಡಬೇಕಾದ್ರೆ. ಸೊ ಫಸ್ಟು ಎದ್ದು ನಾನು ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆಗೆ ಬಂದು ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನೈಟೇ ನೀರು ಹಾಕಿಬಿಟ್ಟಿರ್ತೀನಿ, ಅದನ್ನು ಎಲ್ಲ ಸ್ವಲ್ಪ ನೆನ್ಕೊಳ್ಳಿ ಒರ್ಸೋಕೆ ಕ್ಲೀನ್ ಆಗುತ್ತೆ ಅಂತ. ಸೊ ಅದೆಲ್ಲ ಒರೆಸಿ ನಾನು ಒಂದು ಕಡೆ ಹಾಲು, ಒಂದು ಕಡೆ ಟೀಗೆ ಇಟ್ಟಿದ್ದೀನಿ. ಸೊ ಇಟ್ಬಿಟ್ಟು ನಾನು ಕೆಳಗಡೆ ಬಾಗಿಲಿಗೆ ನೀರು ಹಾಕಬೇಕು, ಹಂಗಾಗಿ ಎರಡೂ ಇಟ್ಬಿಟ್ಟು ಉರಿ ಫುಲ್ಲು ಸಣ್ಣ ಮಾಡಿಬಿಟ್ಟು ಹೋಗ್ತೀನಿ ನಾನು ಬರೋಷ್ಟೊತ್ತಿಗೆ ಅದು ಕಾದಿರುತ್ತೆ ಹಾಗಾಗಿ. ಸೊ ಆಚೆ ನನಗೆ ನಾವು ಮೇಲ್ಗಡೆ ಇರೋದ್ರಿಂದ ಸ್ಟೆಪ್ಸ್ ಎಲ್ಲ ಕಸ ಗುಡಿಸ್ಬೇಕು ಡೈಲಿನೇ. ಕಸ ಗುಡಿಸ್ಕೊಂಡು ನಾನು ಬಂದೆ ಕೆಳಗಡೆ ಎಲ್ಲ. ಇದು ಮನೆ ಚಿಕ್ಕದಾಗಿಂದ ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ ಎಲ್ಲದಕ್ಕೂ. ಸೊ ಸ್ಟೆಪ್ಸ್ ಕೆಳಗಡೆ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಿರೋದು. ಸೊ ಅಲ್ಲಿ ಬುಲೆಟ್ ಇದೆ. ಸೊ ಫ್ರೆಂಡ್ ಯಾರೋ ಇಸ್ಕೊಂಡು ಹೋಗಿದ್ದಾರೆ, ಹಾಗಾಗಿ ಅಲ್ಲಿ ಖಾಲಿ ಜಾಗ ಇದೆ. ಸೊ ಇನ್ನೊಂದು ಎಲೆಕ್ಟ್ರಿಕಲ್ ಗಾಡಿ ಚಾರ್ಜ್ಗೆ ಹಾಕಿರ್ತೀನಿ. ಸೊ ಕೆಳಗಡೆ ಬಂದು ನಾನು ಚಾರ್ಜ್ಗೆ ಹಾಕ್ತೀನಿ. ನೈಟು ಸ್ವಲ್ಪ ಹೊತ್ತು ಹಾಕಿರ್ತೀವಿ, ಮತ್ತು ಫುಲ್ ಹಾಕಬಾರ್ದಲ್ಲ ನೈಟೆಲ್ಲ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಇದ್ದಾಗ ಒಂದ್ಸರಿ ಹಾಕಿರ್ತೀನಿ. ಸೊ ಆಮೇಲೆಲ್ಲ ಕಸ ಗುಡಿಸ್ಕೊಂಡು ಪ್ಯಾಸೇಜ್ ಹತ್ರನೂ ಕೂಡ ಆಮೇಲೆ ನೀರು ಹಾಕಿ ಕಸ ಗುಡಿಸಿ ರಂಗೋಲಿ ಹಾಕಿದೆ. ಸೊ ರಂಗೋಲಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಕಿರೋದು. ಸೊ ಇಷ್ಟೇ. ಸೊ ನಂಗೆ ತುಂಬ ಡಿಸೈನ್ಸ್ ಏನು ಬರೋಲ್ಲ, ಬಟ್ ನೋಡ್ಕೊಂಡಾದರೆ ಹಾಕ್ತೀನಿ ಡಿಸೈನ್ಸು. ಸೊ ನನಗೆ ಹಂಗೇ ಹಾಕೋಕ್ಕೆ ಬರೋಲ್ಲ ಅಷ್ಟೇ. ಸೊ ನಾನು ಅದೆಲ್ಲ ಮುಗಿಸ್ಕೊಂಡು ಮೇಲೆ ಬಂದೆ. ಸೊ ಹಾಲು ಕಾದಿತ್ತು, ಹಾಗೆ ಟೀನೂ ಕೂಡ ಕಾದಿತ್ತು ನೋಡಿ. ಟೀನೂ ಕೂಡ ಚೆನ್ನಾಗಿ ಮಳ್ಳಿತ್ತು. ಸೊ ಟೀ ಹಾಲು ಆದಮೇಲೆ ನಾನು ಗ್ಲಾಸಿಗೆ ಹಾಕ್ಕೊಂಡೋಗಿ ಸೊ ಮೇಲ್ಗಡೆ ರೂಮಿಗೆ ಹೋಗೋಕ್ಕೆ ಸ್ಪೇಸ್ ಇರುತ್ತಲ್ಲ, ಆ ಸ್ಟೆಪ್ಸ್ ಹತ್ರ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಟೀ ಕುಡಿದೆ. ಸೊ ಫಸ್ಟ್ ಬೇಗ ಬಂದಿದ್ದ ತಕ್ಷಣ ನಾನು ಟೀಗೂ ಮತ್ತು ಹಾಲು ಕಾಸಕ್ಕೆ ಇಟ್ಬಿಟ್ಟು ಈ ಕೆಲಸ ಮಾಡ್ಕೊತೀನಿ. ಆಗೋಷ್ಟೊತ್ತಿಗೆ ಬಂದಿರೋಷ್ಟೊತ್ತಿಗೆ ಟೀ ಕಾದಿರುತ್ತೆ. ಟೀ ಕುಡ್ಕೊಂಡು ನೆಕ್ಸ್ಟ್ ಟೀ ಕುಡಿದ್ಮೇಲೆ ನಾನು ಸಾಂಬಾರಿಗೆಲ್ಲ ಮೂಲಂಗಿ ಮತ್ತು ಹುಳ್ಳಿಕಾಯಿ, ಈರುಳ್ಳಿ ಎಲ್ಲ ತೆಗೆದಿಟ್ಟಿದ್ದೆ ಸಾಂಬಾರಿಗೆ ಹಾಕೋಣ ಅಂತ. ಸೊ ಹಚ್ಚಿಟ್ಕೊಂಡೆ, ಬೇಗ ಬೇಗ ಮಾಡಬೇಕಿತ್ತು, ಏನಕ್ಕೆ ತಿಂಡಿ ಕೂಡ ಮಾಡಬೇಕಿತ್ತು ನಾನು. ಮತ್ತು ಇದು ಸಾಂಬಾರಿಗೆ ರುಬ್ಬೇಕಲ್ವ, ಕಾಯಿ ಮತ್ತು ಕಡಲೆ ಟೊಮೊಟೊ
ಸಾಂಬಾರು ಪುಡಿ ಎಲ್ಲ ಅದಕ್ಕೆ ಹಾಕಿ ಒಂದೇ ಸರಿ ಕುಕ್ಕರಿಗೆ ಹಾಕಿ ಕೂಗಿಸಿಟ್ಟಿದ್ದೀನಿ ನಾನು. ಮತ್ತು ಹಾಗೆ ಅದು ಕೂಗೋಷ್ಟೊತ್ತಿಗೆ ಕುಕ್ಕರು ನಾನು ಅವಲಕ್ಕಿ ಮಾಡೋಣ ಅಂದ್ಕೊಂಡೆ. ಸೊ ಅವಲಕ್ಕಿಗೆ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡು ಆ ಅವಲಕ್ಕಿನ ನೆನೆಸಿಟ್ಟಿದ್ದೆ, ಅದು ಕೂಡ ನೆಂದಿತ್ತು. ಸೊ ಅದೆಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಬಂದೆ. ಸೊ ದೇವ್ರ ಮನೆಗೆ ಬಂದು ಪೂಜೆ ಎಲ್ಲ ಮಾಡಿದೆ ನಾನು. ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ. ಅದು ಕುಕ್ಕರ್ ಕೂಡ ವಿಷಲ್ ಬಿಡಬೇಕಿತ್ತಲ್ಲ ಒಗ್ಗರಣೆ ಮಾಡೋದಕ್ಕೆ. ಸೊ ಅಷ್ಟೊತ್ತಿಗೆ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಅಷ್ಟೊತ್ತಿಗೆ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ. ಪೂಜೆ ಮಾಡಿದ್ಮೇಲೆ ವಿಷಲ್ ಬಿಟ್ಟಿತ್ತು. ಸೊ ಒಗ್ಗರಣೆ ಮಾಡಿ ಸಾಂಬಾರಿಗೆ ಒಗ್ಗರಣೆ ಹಾಕಿದೆ. ಹಾಗೆ ಅವಲಕ್ಕಿ ಕೂಡ ಒಗ್ಗರಣೆ ಮಾಡಿದೆ ಒಂದೇ ಸರಿನೇ. ಇಲ್ಲಿ ಬೇಗ ಬೇಗ ಆದ್ರೇ ಹೆಣ್ಮಕ್ಳಿಗೆ ಇನ್ನೂ 2 ಕೈ ಎಕ್ಸ್ಟ್ರಾ ಇದ್ರೂನು ಯೂಸ್ ಆಗುತ್ತೆ. ಅಷ್ಟು ಕೆಲಸ ಇರುತ್ತೆ. ಅಟ್ ಎ ಟೈಮ್ ಎಲ್ಲ ಮಾಡಬೇಕು ಅಂದರೆ ಆಗ್ತಿರಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ನನ್ನ ವರ್ಕಿಗೆ ಹೋಗಬೇಕಿತ್ತಲ್ಲ, ಹಾಗಾಗಿ ರೆಡಿ ಆದೆ. ಸೊ ಇನ್ನೂ 15 ಮಿನಿಟ್ಸ್ ಟೈಮ್ ಇತ್ತು. ಶಾನು ಅಂತೂ ಎದ್ದೊಳೋದೇ ಇಲ್ಲ. ಈ ನಡುವೆ ಅಂತೂ ನಾನು 8:30ಗೆ ಮನೆ ಬಿಡಬೇಕು. ಆ್ಯಕ್ಚುಲಿ 8:30, 8:45ಗೆ ಅವಳು ಎದ್ದೊಳೋದೇ 8:15, 8:10 ಆ ಥರ ಮಾಡ್ತಾಳೆ. ಅವಳಿಗೂ ಕೂಡ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ರೆಡಿ ಮಾಡಬೇಕಾಗುತ್ತೆ. ಅವಳೇನು ಮಾರ್ನಿಂಗ್ ತಿಂಡಿ ತಿನ್ನಲ್ಲ, ಹಾಲು ಕುಡಿತಾಳೆ ಅಷ್ಟೇ. ಅವ್ಳಿಗೆ ಇಷ್ಟವಾದ ತಿಂಡಿ ಆದರೆ ತಿಂತಾಳೆ, ಇಲ್ಲಾಂದರೆ ತಿನ್ನಲ್ಲ. ಸೊ ಅವರಪ್ಪ ಸ್ನಾನ ಮಾಡಿಸಿ ಕಳಿಸ್ತಾರೆ. ನಾನು ಅವಳಿಗೆ ಬಟ್ಟೆ ಹಾಕಿ ರೆಡಿ ಮಾಡ್ತೀನಿ. ಹಾಲು ಕೊಟ್ಟೆ, ಹಾಲು ಕುಡ್ದಿದ್ಲು. ಸೊ ಹಾಗೆ ರೆಡಿಯಾಗಿ ಕೆಳಗಡೆ ಬಂದ್ವಿ. ನಾನು ವೀಡಿಯೋ ಮಾಡ್ತಿದ್ದಕ್ಕೆ ನೀನು ಹೋಗು ಅಂತ ಹೇಳ್ತಿದ್ದಾಳೆ ಅಷ್ಟೇ. ಸೊ ಹಾಗೆ ಅವರಪ್ಪ ಸಾಕ್ಸ್ ಹಾಕ್ತಿದ್ದಾರೆ. ಸಾಕ್ಸ್ ಹಾಕಿ ರೆಡಿ ಮಾಡಿ, ಸೊ ಅವಳನ್ನ ಸ್ಕೂಲಿಗೆ ಬಿಟ್ಟು ನನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತಾರೆ. ಡೈಲಿ ಇದು ರೂಟೀನ್ ನಮ್ಮದು. ಸೊ ಸಾಂಬಾರು ಏನಾದರೂ ಮಾಡಬೇಕು ಅಂದರೆ 5:30ಗೆ ಎದ್ದೊಳ್ತೀನಿ, ಇಲ್ಲಾಂದರೆ 6:30. ಟಿಫನ್ ಅಷ್ಟೇ ಅಂದರೆ 6:30ಗೆ ಎದ್ದೇಳ್ತೀನಿ, ಇಲ್ಲಾಂದರೆ ಟೈಮ್ ಆಗಲ್ವಲ್ಲ ಹಾಗಾಗಿ. ಸೊ ಇವಳನ್ನ ರೆಡಿ ಮಾಡಿಸ್ಕೊಂಡು ಹೊರಟ್ವಿ. ಸೊ ಪಕ್ಕದ ರೋಡೇನೇ ಅವಳದು ಸ್ಕೂಲ್ ಕೂಡ ಇರೋದು, ತುಂಬ ದೂರ ಏನಿಲ್ಲ. ಸೊ ವಾಕಬಲ್ಲೇ ಹೋಗ್ಬೋದು. ಸೊ ಆನ್ ದ ವೇ ಹಂಗೆ ನನ್ನ ಬಿಡಬೇಕಿತ್ತಲ್ಲ, ಹಾಗಾಗಿ ಅವಳಿಗೂ ಟೈಮ್ ಆಗಿತ್ತು ಸ್ಕೂಲ್ ಬಿಡೋದಕ್ಕೆ. ಅವಳನ್ನ ಬಿಟ್ಟು ಮತ್ತೆ ನನ್ನ ಡ್ರಾಪ್ ಮಾಡಿದ್ರು. ಸೊ ಇದು ನನ್ನ ಮಾರ್ನಿಂಗ್ ರೂಟೀನು. ಸೊ ಕೆಲಸದಿಂದ ಬಂದಮೇಲೂ ಕೂಡ ಕೆಲಸ ಇರುತ್ತೆ, ಮತ್ತು ಅಡುಗೆ ಮಾಡೋದು, ಹೋಮ್ವರ್ಕ್ ಮಾಡಿಸೋದು ಅವಳಿಗೆಲ್ಲ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.